ವ್ಯವಸ್ಥೆ ರೋಗಿಗಳ ಪರದಾಟ, ನೀರಿಲ್ಲ, ಫ್ಯಾನ್ ಇಲ್ಲ, ಸೊಳ್ಳೆಗಳ ಕಾಟ. ಬಿರು ಬೇಸಿಗೆಯಲ್ಲಿ ರೋಗಿಗಳ ಸಂಕಷ್ಟ. ಕಿಮ್ಸ್ ಕರ್ಮಕಾಂಡ. ಕೊಪ್ಪಳದ ಕಿಮ್ಸ್ನಲ್ಲಿ ರೋಗಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಕೆಟ್ಟು ಕೂತಿದವೆ ಫ್ಯಾನ್ಸ್ಗಳು. ಬಿರು ಬೇಸಿಗೆಯಲ್ಲಿ ರೋಗಿಗಳಿಗೆ ನರಕ. ಉತ್ತರ ಕರ್ನಾಟಕ ಭಾಗ ಬಿಸಿಲ ಬೇಗೆಯಲ್ಲಿ ಬಿಂದೋಗ್ತಾ ಇದ್ದಾರೆ ಜನ. ಇನ್ನ ರೋಗಿಗಳ ಪರಿಸ್ಥಿತಿ ಕೇಳಬೇಕಾ? ಅಂಥದ್ರಲ್ಲಿ ಫ್ಯಾನ್ಗಳು ಬೇರೆ ಕೆಟ್ಟೋಗಿದಾವಲ್ಲಿ, ಅದನ್ನು ಸರಿ ಮಾಡಿಸಿಲ್ಲ. ಜಿಲ್ಲೆಯಲ್ಲಿ 39ರಿಂದ 42 ಡಿಗ್ರಿವರೆಗೂ ಕೂಡ ತಾಪಮಾನ ಇದೆ. ಆಸ್ಪತ್ರೆಯಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಫ್ಯಾನ್ ಇರಲಿ, ಕುಡಿಯೋದಕ್ಕೂ ಕೂಡ ನೀರಿಲ್ವಂತೆ, ಅಂತ ಪರಿಸ್ಥಿತಿ ಇದೆ ಕಿಮ್ಸ್ನಲ್ಲಿ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಿಮ್ಸ್ ಅಲ್ಲಿರುವಂಥ ಸಮಸ್ಯೆಗಳ ಆಗರ ಇದು. ಹೊರಗಿನಿಂದ ನೀರು ಖರೀದಿಸ್ತಾ ಇದ್ದಾರೆ ಜನ, ಹೊರಗಿಂದ ತರಬೇಕು ನೀರನ್ನು. ಕನಿಷ್ಠ ಸೌಲಭ್ಯ ಇಲ್ಲ. ಶೆಕೆ ತಾಳಲಾಗದೆ ಮನೆಯಿಂದಲೇ ತರ್ತಾ ಇದ್ದಾರೆ ಫ್ಯಾನ್ಗಳನ್ನು. ಅಲ್ಲಿನ ಜನ ರೋಗಿಗಳು ಮನೆಯಿಂದ ಫ್ಯಾನ್ ತಗೊಂಡ್ಬರ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ ಹೆಂಗಿರೋಣ ಪರಿಸ್ಥಿತಿಯಲ್ಲಿ ಅಂತ. ಫ್ಯಾನ್ಗಳು ಕೆಟ್ಟೋಗಿದ್ದಾವೆ, ಸರಿ ಮಾಡಿಸ್ತಾ ಇಲ್ಲ. ರೋಗಿ ಜೊತೆ ಫ್ಯಾನ್ ತರುವಂಥದ್ದು ಕಡ್ಡಾಯ ಆದಂತಿದೆ ಅಲ್ಲಿ. ಮಕ್ಕಳ ವಾರ್ಡ್ನಲ್ಲಿ 6 ಮಕ್ಕಳಿಗೆ 1 ಫ್ಯಾನು. ಸೊಳ್ಳೆಗಳ ಕಾಟದಿಂದ ರೋಗಿಗಳು ಹೈರಾಣಾಗೋಗಿದ್ದಾರೆ. ಬಡವರ ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳ ಸಂಬಂಧಿಕರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. PSU ಅಲ್ಲಿ ಗುರುವಾರ ಅಡ್ಮಿಟ್ ಆಗಿವಿ. ಅಲ್ಲಿ AC ಇಲ್ಲ. PSU ಅಲ್ಲಿ 6 ಪೇಷಂಟ್ಗಳ ನಡುವೆ 1 ಫ್ಯಾನ್ ಇಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್. ಅಲ್ಲಿಂದ ನಿನ್ನೆ ನಾವು ಜನರಲ್ ವಾರ್ಡಿಗೆ ಹೋದ್ವಿ. ಜನರಲ್ ವಾರ್ಡಿಗೆ ಹೋದ್ರೆ ಫ್ಯಾನ್ ಇಲ್ಲ. ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕಾಗಿ ನಾವು ಮನೆಯಿಂದ ಫ್ಯಾನ್ ತೊಗೊಂಬಂದು ನಮ್ಮ ಪೇಷಂಟಿಗೆ ಫ್ಯಾನ್ ಹಚ್ಚಿವಿ. ಇಲ್ಲಿ ನಾವೊಂದೇ ಅಲ್ಲ, ಎಲ್ಲರೂ ಒಂದು 7-8 ಜನ ಫ್ಯಾನ್ಗಳನ್ನು ಹಚ್ಚಿದ್ದಾರೆ. ಫ್ಯಾನ್ ವ್ಯವಸ್ಥೆ ಸರಿಗಿಲ್ಲ. ಹಾಗೂ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ನೀರು ಕೇಳಿದ್ನಪ್ಪ ಅಂದ್ರೆ ಇದು ಟ್ಯಾಂಕ್ ಸ್ವಚ್ಛ ಮಾಡೀವಿ, ಅದು ಮಾಡೀವಿ, ನೀರು ಬರ್ತಿಲ್ಲ, ಬರುತ್ತೆ ಅಂತಂದು ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ನಿರ್ಲಕ್ಷ್ಯವೋ ಏನು ಗೊತ್ತಿಲ್ಲ. ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆಗ ಜನಪ್ರತಿನಿಧಿಗಳು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ಬೋದು ಪ್ರಶ್ನೆ. ಇಲ್ಲಿ ಆರೋಗ್ಯ ವ್ಯವಸ್ಥೆ ತುಂಬ ಹಾಳಾಗಿದೆ, ಹದಗೆಟ್ಟಿದೆ.